ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಚುರುಕುಗೊಂಡಿದೆ. ಉತ್ತಮವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಮೀನುಗಳ ಮಾರಾಟದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಹೌದು, ಈ ಆಳ ಸಮುದ್ರದ ಮೀನುಗಾರಿಕೆಗೆ ನಿರ್ಬಂಧ ಹೇರಿರೋದ್ರಿಂದ ಈಗ ಕರಾವಳಿ ಭಾಗದಲ್ಲಿಯೇ ಮೀನು ಸಿಗ್ತಾ ಇಲ್ವಂತೆ. ಕರ್ನಾಟಕದ ಕರಾವಳಿ ಜಿಲ್ಲೆ ಉಡುಪಿ ರಾಜ್ಯ ದೇಶದ ಬೇರೆ ಬೇರೆ ಭಾಗಕ್ಕೆಲ್ಲ ಮೀನನ್ನು ರಫ್ತು ಮಾಡ್ತಾ ಇತ್ತು. ಆದರೆ ಇದೇ ಉಡುಪಿ ಈಗ ದೇಶದ ಬೇರೆ ಬೇರೆ ಭಾಗಗಳಿಂದ ಮೀನನ್ನು ಆಮದು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ನೂರಾರು ರೂಪಾಯಿ ಮೀನಿಗೆ ಈಗ 500 ರೂಪಾಯಿ ಕೊಡಬೇಕಾದಂತಹ ಪರಿಸ್ಥಿತಿ. ಆಳ ಸಮುದ್ರ ಮೀನುಗಾರಿಕೆಗೆ ಬ್ರೇಕ್ ಹಾಕಿರೋದು, ನಾಡದೋಣಿ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗದೇ ಇರೋದೇ ಈ ಪರಿಸ್ಥಿತಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಮಳೆ ಆ ಪ್ರಮಾಣದಲ್ಲಿ ಆಗ್ತಾ ಇದೆ. ಜಿಲ್ಲಾಡಳಿತ ಯಾರೂ ಕೂಡ ಮೀನುಗಾರಿಕೆಗೆ ತೆರಳಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಹಾಗಾಗಿ ಬಂದರು ನಗರದ ಮೀನು ವ್ಯಾಪಾರಿ ಮಹಿಳೆಯರಿಗೂ ಕೂಡ ಇದೊಂದು ಸವಾಲಾಗ್ಬಿಟ್ಟಿದೆ. ಆಳ ಸಮುದ್ರ ಮೀನುಗಾರಿಕೆ ಸ್ಥಗಿತ ಆಗಿ 1 ತಿಂಗಳಾಗಿದೆ. ನಾಡದೋಣಿ ಮೀನುಗಾರಿಕೆ ಇನ್ನೂ ಕೂಡ ಆರಂಭ ಆಗಲಿಲ್ಲ. ಹಾಗಾಗಿ ಉಡುಪಿ ಜನ ಮೀನು ಬೇಕೇ ಬೇಕು ಉಡುಪಿ ಜನಕ್ಕೆ. ಹಾಗಾಗಿ ಹೊರ ರಾಜ್ಯಗಳಿಂದ ಮೀನನ್ನು ತರಿಸ್ತಾ ಇದ್ದಾರೆ. ಅದು ಒರಿಸ್ಸಾ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿ ಮೀನುಗಾರಿಕಾ ಸೀಸನ್ ಬೇರೆ ಇರ್ತದೆ. ಹಾಗಾಗಿ ಅಲ್ಲಿಂದ ಮೀನುಗಳು ಉಡುಪಿಗೆ ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ 10 ರೂಪಾಯಿಗೆ ಸಿಗುವ ಮೀನು 50 ರೂಪಾಯಿ ಅಂದರೆ ಬಹಳಷ್ಟು ಕಾಸ್ಟ್ಲಿ ಆಗಿದೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಮೀನು ಪ್ರಿಯರು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ಮಲ್ಪೆ ಬಂದರು ಸಂಪೂರ್ಣವಾಗಿ ಮೀನಿನಿಂದ ತುಂಬಿರ್ತದೆ. ಆದರೆ ಭಾಳಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಮೀನಿದೆ. ಅಂದರೆ ವರ್ಷ ಪೂರ್ತಿ ಇಲ್ಲಿ ಮೀನು ಬೇಕೇ ಬೇಕು ಜನಕ್ಕೆ. ಹಾಗಾಗಿ ಡಿಮಾಂಡ್ ಇದೆ. 100 ರೂಪಾಯಿಗೆ ಉಡುಪಿಯಲ್ಲಿ ಸಿಗುವ ಮೀನು 500 ರೂಪಾಯಿ ಆಗಿದೆ ಅನ್ನುವಂಥದ್ದು ಈಗ ಚರ್ಚೆಯ ವಿಚಾರ. ಹಾಗಾಗಿ ನಾವು ನೋಡ್ಬೋದು, ಇಲ್ಲಿ ಮೊಗವೀರ ಮಹಿಳೆಯರು ಹೊರ ರಾಜ್ಯದ ಮೀನುಗಳನ್ನು ಇಟ್ಕೊಂಡು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬೇರೆ ಸೀಸನ್ಗೆ ಹೋಲಿಸಿದರೆ ಭಾಳಷ್ಟು ಕಮ್ಮಿ ವ್ಯಾಪಾರ ಅನ್ನುವಂಥದ್ದು. ಆದರೂ ಕೂಡ ನಾವು ನೋಡ್ಬೋದು ದೃಶ್ಯಗಳಲ್ಲಿ, ಭಾಗಗಳಲ್ಲಿ ಇಡೀ ವರ್ಷ ಮೀನಿಗೆ ಡಿಮಾಂಡ್ ಇದ್ದೇ ಇರ್ತದೆ. ರೇಟ್ ಜಾಸ್ತಿ ಆದರೂ ಕೂಡ ಜನ ಮೀನನ್ನು ತೆಗೆದುಕೊಂಡು ಹೋಗ್ತಾರೆ. ಬೇರೆ ಬೇರೆ ಜಾತಿಯ ಮೀನುಗಳು, ಅಂದರೆ ಇಲ್ಲಿ ಸಿಗದ ಮೀನುಗಳು ಕೂಡ ಆ ಭಾಗದಲ್ಲಿ, ಅಂದರೆ ಪೂರ್ವ ಕಡಲಿನಲ್ಲಿ ಸಿಗ್ತದೆ ಅನ್ನುವಂಥದ್ದು. ಒರಿಸ್ಸಾದಲ್ಲಿ ಮತ್ತು ತಮಿಳುನಾಡಿನಿಂದ ಮೀನುಗಳು ಉಡುಪಿಗೆ ಬರ್ತಾ ಇದೆ. ಅದರ ಜೊತೆಗೆ ಆಂಧ್ರ ಪ್ರದೇಶದ ಮೀನುಗಳು ಕೂಡ ಸ್ವಲ್ಪ ದುಬಾರಿ ಆದರೂ ಕೂಡ ಇಲ್ಲಿ ಬಂದು ಆ ಮೀನನ್ನು ಖರೀದಿ ಮಾಡಿಕೊಂಡು ಜನ ಹೋಗ್ತಾ ಇದ್ದಾರೆ. ಮೀನು ಹೇಗೆ ರೇಟ್ ಎಲ್ಲ? ಇದು ಆಂಧ್ರದ್ದು ಮೀನು. ಆಂಧ್ರದ್ದು ಗೋವಾದ್ದು ಎಲ್ಲಿದೆ ಗೊತ್ತಿಲ್ಲ, ಬಾಕ್ಸಲ್ಲಿ ಬರ್ತದಲ್ಲ ಅದೇ ಮೀನು. ಅದು 7,000 ಭೂತಾಯಿ ಒಂದು ಬಾಕ್ಸಿಗೆ ಉಂಟು, ಮತ್ತು 8,500 ಉಂಟು. ಅದರಲ್ಲಿ 25 kg ಹೇಳ್ತಾರೆ, 22 kg 23 kg ಎಲ್ಲ ಬರ್ತದೆ. ಅದು ಕೆಜಿಯಲ್ಲಿ ನಾವು 350-300ಕ್ಕೆ ಮಾರ್ತಾ ಇದ್ದೇವೆ. ಇಲ್ಲಿದೆ ಬಂದರೆ ಅಂದರೆ ಇವತ್ತು ರೇಟ್ ಜಾಸ್ತಿ ಆಗಿದ್ದರೆ ನಾಳೆ ರೇಟ್ ಕಡಿಮೆ ಆಗ್ತದೆ. ಆಗ ನಮಗೆ ಮಾರಲಿಕ್ಕೆ ಒಳ್ಳೆಯದಾಗ್ತದೆ. ಅಂದರೆ ಜನ ತಗೊಂಡು ಹೋಗ್ತಾರೆ. ಇದನ್ನು ಜನಕ್ಕೆ ತಗೊಂಡು ಹೋಗ್ಲಿಕ್ಕೂ ಅಲ್ಲ, ನಮಗೆ ವ್ಯಾಪಾರ ಮಾಡುದಾ ಬಿಡುದಾ ಅಂತ ಗೊತ್ತಿಲ್ಲ, ಹಾಗೆ ಆಗ್ತದೆ. ಅನಿತಾ, ಈಗ ಇನ್ನೂ 1 ತಿಂಗಳು ಬಿಟ್ಟು ಸ್ಟಾರ್ಟ್ ಆಗ್ತದೆ. ಮತ್ತೆ ಈಗ ಗಾಳಿ ಎಲ್ಲ ಉಂಟಲ್ಲ, ನೀರೆಲ್ಲ ರಫ್ ಉಂಟಲ್ಲ, ಹಾಗಾಗಿ ಹೋಗುದಿಲ್ಲ. ರಂಪಣಿ ಎಲ್ಲ ಬಿಡ್ತಾರೆ, ಮೀನಿಲ್ಲ, ಎಂತ ಸಹ ಇಲ್ಲ. ಇಲ್ಲ ಇಲ್ಲ ಎಂತ ಇಲ್ಲ. ಮತ್ತೆ ಅಲ್ಲೇ ಬಾಕ್ಸ್ನದಲ್ಲೇ ಬರೋದು, ಬೇರೆ ಕಡೆಯಿಂದ ಬರೋದು. ಮೀನು ಫ್ರೆಶ್ ಇರ್ತದೆ, ಗೊತ್ತಿಲ್ಲ. ನಾವೀಗ ಅದನ್ನೇ ಮಾರ್ತಿದ್ದೇವೆ, ನಮಗೆ ಮಾರ್ತಿದ್ದೇವೆ. ಜ್ಯೋತಿ. ಹಾಗಾಗಿ ರೇಟ್ ಸ್ವಲ್ಪ ದುಬಾರಿ ಆದರೂ ಕೂಡ ಡಿಮಾಂಡ್ ಇರೋದ್ರಿಂದ ಮತ್ತು ವರ್ಷ ಪೂರ್ತಿ ಜನಕ್ಕೂ ಕೂಡ ಮೀನು ಬೇಕು ಇಲ್ಲಿ ಇರುವಂಥವ್ರು. ಅಂದರೆ ಮೀನು ಇಲ್ಲದಂಥ ಸಂದರ್ಭದಲ್ಲಿ ನಾವು ವೆಜ್ ತಿಂತೇವೆ ಅನ್ನುವಂಥ ಪರಿಸ್ಥಿತಿ ಇಲ್ಲ. ದುಬಾರಿ ಆದರೂ ಕೂಡ ಮೀನನ್ನು ಹೆಚ್ಚು ರೇಟ್ ಕೊಟ್ಟು ಒರಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡಿನ ಮೀನನ್ನು ಉಡುಪಿಯ ಜನ ತಗೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.